ಸಾಲು ಸಾಲು ಆರೋಪಗಳು ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಂಬಂಧಪಟ್ಟಂತೆ ಕೇಳೋದಕ್ಕೆ ಸಿಗ್ತಾ ಇದೆ. ಇದರ ಬಗ್ಗೆ ಸುದೀರ್ಘವಾಗಿ ಇವತ್ತು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ಮತ್ತೊಂದು ಮೇಜರ್ ಅಪ್ಡೇಟ್ ಇದೆ ಬೇರೆ ಸುದ್ದಿಗೆ ಸಂಬಂಧಪಟ್ಟಂತೆ, ಅದನ್ನ ಕೂಡ ಗಮನಿಸ್ಬಿಡೋಣ. ಪ್ರಮುಖವಾಗಿ ಕನ್ನಡಿಗರಿಗೆ ಮತ್ತೆ ಮತ್ತೆ ಅನ್ಯಾಯ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ರೈಲ್ವೆ ಇಲಾಖೆಯಲ್ಲಿ ಹಲವು ಹುದ್ದೆಗಳಿಗೆ ಆಗುವಂತಹ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಆದ್ಯತೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಇತ್ತು ಕನ್ನಡಿಗರಿಂದ. ಅದು ಮತ್ತೆ ಮುಂದುವರಿತಾ ಇದೆ. ರೈಲ್ವೆ ಇಲಾಖೆಯಲ್ಲಿ ಮತ್ತೆ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅವಕಾಶ. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡ ಕಡೆಗಣನೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗೆ ಅಷ್ಟೇ ಅವಕಾಶ ಅಂತೆ. ಜೆಇ, ಡಿಎಂಸಿ, ಸಿಎಂಎ ಹುದ್ದೆಗಳಿಗೆ ನಡೆಯುವಂತಹ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಮಾರ್ಚ್ 3ಕ್ಕೆ ಪರೀಕ್ಷೆ ನಡೆಯುತ್ತೆ. ದೇಶದ ವಿವಿಧ ನಗರಗಳಲ್ಲಿ ಪರೀಕ್ಷೆಯ ಆಯೋಜನೆ ಕೂಡ ಆಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಪರೀಕ್ಷೆಯನ್ನ ರೈಲ್ವೆ ಇಲಾಖೆ ಆಯೋಜನೆ ಮಾಡಿದೆ. ಆದರೆ ರೈಲ್ವೆ ಇಲಾಖೆಯ ನೀತಿ ಧೋರಣೆಯ ವಿರುದ್ಧ ಈಗ ಕನ್ನಡಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರು. ಯಾಕಂದ್ರೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಕೇಳಿ ಸಾಕಾಗೋಯ್ತು. ಬಟ್ ಇಲ್ಲಿ ತನಕ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ. ಕರ್ನಾಟಕ ಪರ ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲೇ ಪರೀಕ್ಷೆ ಬರೆಯೋದಕ್ಕೆ ಕನ್ನಡಿಗರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಕೇಂದ್ರ ಸರ್ಕಾರ. ಇಲ್ಲ ಅಂತಂದ್ರೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. 2000 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಕನ್ನಡವನ್ನ ಈ ರೀತಿ ತಾತ್ಸಾರವಾಗಿ ಕಡೆಗಣಿಸ್ತಾ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ರೈಲ್ವೆ ಖಾತೆಯ ಸಚಿವರುಗಳಿಗೆ ಇದು ಶೋಭೆ ತರುವಂತದ್ದಲ್ಲ ಮತ್ತು ಅಧಿಕಾರಿಗಳಿಗೂ ಶೋಭೆ ತರುವಂತದ್ದಲ್ಲ. ಇವತ್ತು ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಭಾಷೆಗೆ ತನ್ನದೇ ಆದಂತಹ ಸ್ವಂತ ಲಿಪಿ, ವ್ಯಂಜನಗಳು, ಒತ್ತು ದೀರ್ಘಾಕ್ಷರಗಳು, ಸ್ವರಗಳು ಇದೆ ಅಂದ್ರೆ ಅದು ಕನ್ನಡ ಕನ್ನಡ ಕನ್ನಡಕ್ಕೆ ಮಾತ್ರ. ಹಾಗಾಗಿ ಇಂಥ ಕನ್ನಡವನ್ನ ಈ ರೀತಿ ಕಡೆಗಣಿಸಿ ನೀವು ಕನ್ನಡದಲ್ಲಿ ಪರೀಕ್ಷೆ ಬರಿಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಬರೀ ಹಿಂದಿ ಇಂಗ್ಲಿಷಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಇದ್ರ ಹುನ್ನಾರ ಏನು? ಕನ್ನಡಿಗರಿಗೆ ಉದ್ಯೋಗ ಸಿಗಬಾರದು ಅಂತ ತಾನೇ ಕನ್ನಡಿಗರು ರೈಲ್ವೆ ಇಲಾಖೆಗಳಲ್ಲಿ ಉದ್ಯೋಗವನ್ನ ಕೆಲಸವನ್ನ ಮಾಡಬಾರದು, ಅವ್ರಿಗೆ ಉದ್ಯೋಗ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಕುತಂತ್ರ, ಕಂತ್ರಿ, ದರಿದ್ರ ಕೆಲಸವನ್ನ ಮಾಡ್ತಾ ಇರುವಂತಹ ಯಾವುದೇ ಅಧಿಕಾರಿ ಆಗಿದ್ರು ಸರಿ, ಯಾವುದೇ ರಾಜಕಾರಣಿ ಆಗಿದ್ರು ಸರಿ, ಅವನಿಗೆ ನಮ್ಮ ಧಿಕ್ಕಾರ ಇರುತ್ತೆ. ಹಾಗಾಗಿ ತಕ್ಷಣದಲ್ಲೇ ಕೇಂದ್ರ ರೈಲ್ವೆ ಇಲಾಖೆ ಸಚಿವರಾಗ್ಲಿ, ಮಾನ್ಯ ಪ್ರಧಾನಮಂತ್ರಿಗಳಾಗ್ಲಿ ಮತ್ತು ಕೇಂದ್ರ ಸರ್ಕಾರ ಆಗ್ಲಿ ಏನು ಹಿಂದಿ ಇಂಗ್ಲಿಷ್ ಅಲ್ಲಿ ಪರೀಕ್ಷೆಗಳನ್ನು ಬರೀಬಹುದು ಅಂತ ಅನುವು ಮಾಡಿಕೊಟ್ಟಿದ್ದೀರೋ ಅದೇ ರೀತಿ ಕನ್ನಡದಲ್ಲೇ ಕೂಡ ರೈಲ್ವೆ ಇಲಾಖೆಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅನುಮತಿಯನ್ನ ನೀಡಬೇಕು. ಇಲ್ಲ ಅಂತಂದ್ರೆ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟವನ್ನ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿ. ಉಲ್ಲಾಸ್, ಈಗ ಇಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಇದು ಈಗಿನ ಬೇಡಿಕೆ ಅಲ್ಲ, ಬಹುದಿನಗಳಿಂದ ಬೇಡಿಕೆ. ಬಟ್ ಯಾಕೆ ಸ್ಪಂದಿಸುವಲ್ಲಿ ಎಡವಟ್ಟಾಗ್ತಾ ಇದೆ, ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ, ಯಾಕೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅಂತ? ಶ್ರುತಿ, ರೈಲ್ವೆ ಇಲಾಖೆ ನಡೆಸ್ತಾ ಇರುವಂತಹ ಪರೀಕ್ಷೆಗಳಲ್ಲಿ ಪ್ರತಿ ಬಾರಿನೂ ಕೂಡ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ಜೊತೆಗೆ ಅಂದ್ರೆ ಸ್ಥಳೀಯ ಭಾಷೆಗಳ ಪ್ರಾತಿನಿಧ್ಯದ ಆಧಾರದ ಮೇಲೆ ಪರೀಕ್ಷೆಯನ್ನ ನಡೆಸಬೇಕು ಅನ್ನುವಂತಹ ನಿಯಮ ಇದ್ರೂ ಕೂಡ ಪ್ರತಿ ಬಾರಿನೂ ಕೂಡ ಇಂಗ್ಲಿಷು ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಎಕ್ಸಾಮ್ಗೆ ಕಂಡಕ್ಟ್ ಅನ್ನ ಮಾಡ್ತಾ ಇರುವಂತದ್ದು ಕನ್ನಡಿಗರಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಹಿಂದೆನೂ ಕೂಡ ಅದೇ ರೀತಿಯಾದಂತಹ ಒಂದು ಪರೀಕ್ಷೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿತ್ತು. ಅವಾಗ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏಕಾಏಕಿ ಇದ್ದಂತಹ ಏನು ಕನ್ನಡದಲ್ಲೂ ಕೂಡ ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿತ್ತು. ಇದೀಗ ಜೆಇ, ಡಿಎಂಎಸ್ ಮತ್ತೆ ಸಿಎಂಎ ಹುದ್ದೆಗಳಿಗೆ ನೇಮಕಾತಿಯನ್ನ ನಡೆಸಬೇಕು ಅಂತ ಹೇಳಿ ರೈಲ್ವೆ ಇಲಾಖೆ ಫೆಬ್ರವರಿ 19, 20 ಮತ್ತೆ ಮಾರ್ಚ್ 3ನೇ ತಾರೀಕು ದಿನಾಂಕವನ್ನು ಕೂಡ ನಿಗದಿ ಮಾಡಿದೆ. ಆದ್ರೆ ಈ ಒಂದು ಪರೀಕ್ಷೆಯಲ್ಲಿ ಕೇವಲ ಇಂಗ್ಲಿಷ್ ಮತ್ತೆ ಹಿಂದಿಗೆ ಮಾತ್ರ ಪ್ರಾತಿನಿಧ್ಯವನ್ನ ಕೊಡಲಾಗಿರುವಂತದ್ದು, ಕನ್ನಡಕ್ಕೆ ಸಂಪೂರ್ಣವಾಗಿ ಕಡೆಗಣನೆಯನ್ನ ಮಾಡಿರುವಂತದ್ದು. ಅಂದ್ರೆ ಪ್ರತಿ ಬಾರಿನೂ ಕೂಡ ರೈಲ್ವೆ ಇಲಾಖೆಯಲ್ಲಿ ಕನ್ನಡವನ್ನ ಕಡೆಗಣನೆ ಮಾಡ್ತಿರುವಂತದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ರೈಲ್ವೆ ಸಚಿವ ಕನ್ನಡಿಗರಾಗಿ ಸೋಮಣ್ಣ ಕನ್ನಡಿಗರು, ತುಮಕೂರಿಂದ ಆಯ್ಕೆ ಆಗಿರುವಂತದ್ದು, ಅವರು ಕೂಡ ಇದ್ರೂ ಕನ್ನಡವನ್ನ ಕಡೆಗಣನೆ ಮಾಡ್ತಿರುವಂತದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗ ಇನ್ನೂ ಟೈಮ್ ಇದೆ, ಕಾಲಾವಕಾಶ ಇದೆ. ಸೊ ಕೂಡಲೇ ರೈಲ್ವೆ ಇಲಾಖೆ ಕನ್ನಡದಲ್ಲೂ ಕೂಡ ಪ್ರಾತಿನಿಧ್ಯವನ್ನ ಕೊಡಬೇಕು, ಕನ್ನಡದಲ್ಲೂ ಕೂಡ ಪರೀಕ್ಷೆಗೆ ಬರೀಲಿಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಕನ್ನಡಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂತಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೀವಿ. ಜೊತೆಗೆ ಅವತ್ತೇನು ಕನ್ನಡ 3 ದಿನಾಂಕಗಳಲ್ಲಿ ಪರೀಕ್ಷೆ ನಿಗದಿಯಾಗಿದೆ, ಆ ದಿನ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆಯನ್ನ ಹಾಕಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ. ಶ್ರುತಿ.